ಕಿಶೋರ ಭಾರತದ 12ನೇ ಅಧ್ಯಾಯ ಅಹಂಕಾರದ ಕಿರೀಟ ಕೆಳಗುರುಳಿತು. ಅದರಲ್ಲಿ ಮೊದಲನೇ ಉಪ ಅಧ್ಯಾಯ ದ್ರೋಣರ ಮರಣ. ಇತ್ತ ಕೌರವ ಪಾಳೆಯದಲ್ಲಿ ದುರ್ಯೋಧನನ ಮನಸ್ಸಿಗೂ ಸಮಾಧಾನವಿಲ್ಲ. ಅಭಿಮನ್ಯು ಘಟೋತ್ಕಚರು ಮರಣ ಹೊಂದಿದ್ದು ನಿಜವಾದರೂ ಆ ಇಬ್ಬರು ಯೋಧರು ಈಗಾಗಲೇ ಕೌರವ ಸೇನೆಯ ಬಹುಭಾಗವನ್ನ ಧ್ವಂಸ ಮಾಡಿಬಿಟ್ಟಿದ್ದರು. ಜೊತೆಗೆ ದುರ್ಯೋಧನನಿಗೆ ತನ್ನ ಸೇನಾಪತಿಗಳಾದ ದ್ರೋಣರು ಮನಸ್ಸಿಟ್ಟು ಯುದ್ಧ ಮಾಡುತ್ತಿಲ್ಲವೆಂಬ ಅನುಮಾನವೂ ಇತ್ತು. ಅವನು ದ್ರೋಣಾಚಾರ್ಯರ ಬಳಿಗೆ ಹೋಗಿ, ಗುರುಗಳೇ, ನಿಮಗೆ ಪಾಂಡವರನ್ನು ಕಂಡರೆ ಪಕ್ಷಪಾತ. ಆದ್ದರಿಂದಲೇ ನೀವು ನಿಮ್ಮ ನಿಜವಾದ ಪರಾಕ್ರಮವನ್ನು ಯುದ್ಧದಲ್ಲಿ ತೋರಿಸುತ್ತಿಲ್ಲ. ಇಲ್ಲವಾದರೆ ನಿಮ್ಮನ್ನು ಸೇನಾಪತಿಗಳಾಗಿ ಹೊಂದಿರುವ ಕೌರವ ಸೇನೆ ಈ ರೀತಿ ನಷ್ಟ ಹೊಂದುವುದೆಂದರೇನು ಎಂದು ಆಕ್ಷೇಪಿಸಿದ. ದುರ್ಯೋಧನನ ಆಪಾದನೆಯಿಂದ ದ್ರೋಣರ ಮನಸ್ಸಿಗೆ ಬಹಳ ನೋವುಂಟಾಯಿತು. ಅವರು, ದುರ್ಯೋಧನ, ನಿನಗೆ ಪಾಂಡವರ, ಅದರಲ್ಲೂ ಅರ್ಜುನನ ಪರಾಕ್ರಮ ತಿಳಿಯದು. ಆದ್ದರಿಂದಲೇ ಈ ರೀತಿ ಮಾತನಾಡುತ್ತಿದ್ದೀಯೆ. ನಾವೆಲ್ಲರೂ ನಮ್ಮ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸಿ ಯುದ್ಧ ಮಾಡುತ್ತಿದ್ದರೂ ನಮ್ಮ ಅಪಾರ ಸೈನ್ಯವನ್ನು ಅರ್ಜುನನು ನಿನ್ನ ಕಣ್ಣೆದುರಿಗೆ ಧ್ವಂಸ ಮಾಡಲಿಲ್ಲವೇ ಎಂದರು. ಆದರೆ ದುರ್ಯೋಧನನಿಗೆ ಇದರಿಂದ ಸಮಾಧಾನವಾಗಲಿಲ್ಲ. ಮಾರನೆಯ ದಿನ ತಾನೇ ಅರ್ಜುನನು ಎದುರಿಸಬೇಕೆಂದು ನಿಶ್ಚಯಿಸಿ ಅವನು ಶಿಬಿರಕ್ಕೆ ಹಿಂತಿರುಗಿದನು. 15ನೇ ದಿನ ಯುದ್ಧ ಆರಂಭವಾಯಿತು. ದುರ್ಯೋಧನನು ಮಹಾರಥವೊಂದರಲ್ಲಿ ಕುಳಿತು ಪಾಂಡವ ಸೇನೆಯನ್ನು ಆಕ್ರಮಿಸಿದನು. ಅವನು ಅರ್ಜುನನ ಬಳಿಗೆ ಬರುವ ಮುನ್ನವೇ ನಕುಲನು ಅವನನ್ನು ಎದುರಿಸಿ ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟು ದುರ್ಯೋಧನನನ್ನು ಯುದ್ಧ ಭೂಮಿಯಿಂದ ಆಚೆಗೆ ಓಡಿಸಿಬಿಟ್ಟನು. ಆನಂತರ ಸಹದೇವನು ದುಶ್ಯಾಸನನೊಡೆಯೂ, ಭೀಮನು ಕರ್ಣನೊಡನೆಯೂ, ಅರ್ಜುನನು ದ್ರೋಣರೊಡನೆಯೂ ಭಾರೀ ಕಾಳಗ ನಡೆಸಿದರು. ಗುರು ಶಿಷ್ಯರು ಮಹಾರಥಿಗಳು ಆದ ದ್ರೋಣ ಅರ್ಜುನರು ಪರಸ್ಪರರನ್ನು ಬಾಣಗಳಿಂದ ಪ್ರಹರಿಸುತ್ತಾ ಬಹು ಘೋರವಾಗಿ ಯುದ್ಧ ಮಾಡುತ್ತಿದ್ದರು. ಬತ್ತಳಿಕೆಗಳಿಂದ ಶೀಘ್ರವಾಗಿ ಬಾಣಗಳನ್ನು ಸೆಳೆದುಕೊಂಡು ಅವುಗಳನ್ನು ಧನುಸ್ಸಿನಲ್ಲಿ ನಿಯೋಜಿಸಿ ಪ್ರಯೋಗಿಸುತ್ತಿದ್ದ ಅವರ ಕೈಚಳಕ ಇತರರನ್ನು ದಂಗುಬಡಿಸಿತು. ದ್ರೋಣರು ಬಿಡುತ್ತಿದ್ದ ಇಂದ್ರ, ಪ್ರಾಜಾಪತ್ಯ, ತ್ವಾಷ್ಟ್ರ, ವಾಯುವ್ಯ, ವಾರುಣ ಮೊದಲಾದ ಅಸ್ತ್ರಗಳನ್ನು ಅರ್ಜುನನು ಪ್ರತಿ ಅಸ್ತ್ರಗಳಿಂದ ಶಾಂತಗೊಳಿಸುತ್ತಿದ್ದನು. ಆಗ ಕೋಪಗೊಂಡ ದ್ರೋಣರು ಅಸ್ತ್ರಗಳಲ್ಲೆಲ್ಲ ಪ್ರಬಲವಾದ ಬ್ರಹ್ಮಾಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಲು ಅರ್ಜುನ ಅಷ್ಟೇ ತೀಕ್ಷ್ಣವಾದ ಮತ್ತೊಂದು ಬ್ರಹ್ಮಾಸ್ತ್ರ ಪ್ರಯೋಗದಿಂದ ಅದನ್ನು ಪ್ರಹರಿಸಿದನು. ಅಷ್ಟು ಹೊತ್ತಿಗೆ ದೃಷ್ಟದ್ಯುಮ್ನನು ಪಾಂಚಾಲ ಸೇನೆಯೊಡನೆ ಅಲ್ಲಿಗೆ ಬಂದು ದ್ರೋಣರ ಮೇಲೆ ಬಾಣಗಳ ಮಳೆಗರೆಯಲಾರಂಭಿಸಿದನು. ಆದರೆ ದ್ರೋಣರು ಇದರಿಂದ ಒಂದಿಷ್ಟು ವಿಚಲಿತರಾಗದೆ ಸತತ ಬಾಣಗಳ ಪ್ರಯೋಗದಿಂದ ಪಾಂಚಾಲ ಸೈನ್ಯದ ಧ್ವಂಸಕ್ಕೆ ಮೊದಲಿಟ್ಟರು. ಪಾಂಡವ ಸೈನ್ಯದ ಚತುರಂಗ ಬಲವನ್ನು ಕುಗ್ಗಿಸತೊಡಗಿದರು. ಅವರ ಬಾಣ ಪ್ರಯೋಗವನ್ನು ತಡೆಯಲಾರದೆ ಪಾಂಚಾಲ ಸೈನಿಕರು ಚೆಲ್ಲಾಪಿಲ್ಲಿಯಾಗಿ ಓಡಿಹೋದರು. ಪಾಂಡವ ಸೈನ್ಯದ ಆನೆ ಕುದುರೆಗಳು ಕಿರಿಚಿಕೊಳ್ಳುತ್ತಾ ತಮ್ಮ ಸೈನಿಕರನ್ನೇ ತುಳಿದಾಡಿದವು. ದ್ರೋಣರು ಬಿಟ್ಟ ಬಾಣಗಳ ಪ್ರಭಾವ ಹಾಗಿತ್ತು. ಈ ಮಧ್ಯೆ ದೃಪದರಾಜನು ದ್ರೋಣರನ್ನು ಎದುರಿಸಿ ಬಂದ. ತನ್ನನ್ನು ಅಪಮಾನಕ್ಕೀಡು ಮಾಡಿದ್ದ ದ್ರೋಣರ ಮೇಲೆ ಸತತ ಬಾಣ ಪ್ರಯೋಗ ಮಾಡಿದ. ಆದರೆ ದ್ರೋಣರ ಕೈಚಳಕದ ಮುಂದೆ ಅವನ ಆಟ ನಡೆಯಲಿಲ್ಲ. ದ್ರೋಣರು ಮಹಾಸ್ತ್ರವೊಂದನ್ನು ಬಿಟ್ಟು ದೃಪದರಾಜರನ್ನು ಸಂಹರಿಸಿದರು. ತಮ್ಮ ಮಾವನನ್ನು ಕಳೆದುಕೊಂಡ ಪಾಂಡವರು ದುಃಖಿತರಾದರು. ಆಗ ವಿರಾಟ ರಾಜ ದ್ರೋಣರ ಮೇಲೆ ಏರಿ ಬಂದ. ಅವನಿಗೂ ದೃಪದರಾಜನ ಗತಿಯೇ ಆಯಿತು. ದ್ರೋಣರು ವಿರಾಟರಾಜನನ್ನು ಸಂಹರಿಸಿದರು. ಇದನ್ನು ಕಂಡು ಪಾಂಡವರು ಚಿಂತಿತರಾದರು. ಅವರೆಲ್ಲ ಕೃಷ್ಣನ ಮೊರೆ ಹೊಕ್ಕರು. ಶ್ರೀಕೃಷ್ಣ, ದ್ರೋಣರನ್ನು ಸೋಲಿಸದಿದ್ದರೆ ನಮಗೆ ಅಪಜಯ ನಿಶ್ಚಿತ. ದ್ರೋಣರನ್ನು ಸೋಲಿಸುವುದು ಹೇಗೆಂದು ತಿಳಿಸಿ ನೀನೇ ನಮ್ಮನ್ನು ಕಾಪಾಡಬೇಕು ಎಂದರು. ಆಗ ಶ್ರೀಕೃಷ್ಣನು, ದ್ರೋಣರಿಂದ ಶಸ್ತ್ರ ಸನ್ಯಾಸ ಮಾಡಿಸಿದರೆ ಮಾತ್ರ ಅವರನ್ನು ಸೋಲಿಸಲು ಸಾಧ್ಯ, ಇಲ್ಲದಿದ್ದರೆ ಅದು ಖಂಡಿತ ಆಗುವುದಿಲ್ಲ ಎಂದು ತಿಳಿಸಿದ. ಆದರೆ ಅವರಿಂದ ಶಸ್ತ್ರ ಸನ್ಯಾಸ ಮಾಡಿಸುವುದು ಹೇಗೆ ಎಂಬ ಪ್ರಶ್ನೆ ಬಂತು. ಶ್ರೀಕೃಷ್ಣನು, ಅಶ್ವತ್ಥಾಮನು ಸತ್ತನೆಂಬ ವಾರ್ತೆ ದ್ರೋಣರ ಕಿವಿಗೆ ಬಿದ್ದರೆ ಅವರು ಶಸ್ತ್ರ ಸನ್ಯಾಸ ಮಾಡುತ್ತಾರೆ ಎಂದ. ಅರ್ಜುನ, ಯುಧಿಷ್ಠಿರರು ಮೊದಮೊದಲು ಯೋಜನೆಯಲ್ಲಿ ಪಾಲುಗೊಳ್ಳಲು ನಿರಾಕರಿಸಿಬಿಟ್ಟರು. ಆದರೆ ದ್ರೋಣರು ಮಾಡುತ್ತಿದ್ದ ಮಾರಣ ಹೋಮವನ್ನು ಕಂಡು ಅವರಿಗೆ ದಿಕ್ಕು ತೋಚದಂತಾಯಿತು. ಅಷ್ಟು ಹೊತ್ತಿಗೆ ಭೀಮಸೇನನು ಮಾಲವ ದೇಶದ ರಾಜನಾದ ಇಂದ್ರವರ್ಮನ ಬಳಿಗಿದ್ದ ಅಶ್ವತ್ಥಾಮ ಎಂಬ ಆನೆಯನ್ನು ತನ್ನ ಗದೆಯಿಂದ ಸಂಹರಿಸಿದ. ನಂತರ ಅಶ್ವತ್ಥಾಮ ಸತ್ತು ಹೋದ ಎಂದು ಗಟ್ಟಿಯಾಗಿ ಕೂಗಿಕೊಂಡ. ದ್ರೋಣರಿಗೆ ಭೀಮಸೇನನ ಕೂಗು ಕೇಳಿಸಿತು. ಅವರಿಗದನ್ನು ನಂಬಲು ಸಾಧ್ಯವೇ ಆಗಲಿಲ್ಲ. ಅವರು ಯುಧಿಷ್ಠಿರನನ್ನು ಕುರಿತು, ಯುಧಿಷ್ಠಿರ, ಅಶ್ವತ್ಥಾಮನು ಸತ್ತು ಹೋದನೇ ಎಂದು ಕೇಳಿದರು. ಯುಧಿಷ್ಠಿರ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ಸುಮ್ಮನಿದ್ದ. ಆಗ ಶ್ರೀಕೃಷ್ಣ, ಯುಧಿಷ್ಠಿರ, ಪಾಂಡವ ಸೇನೆಯ ಉಳಿವು ಅಳಿವು
ಈಗ ನೀನು ದ್ರೋಣರಿಗೆ ಕೊಡುವ ಉತ್ತರವನ್ನು ಅವಲಂಬಿಸಿದೆ. ನೀನೀಗ ಅಶ್ವತ್ಥಾಮ ಸತ್ತು ಹೋಗಿದ್ದಾನೆ ಎಂದು ಹೇಳು, ಯಾಕೆಂದರೆ ಆ ಹೆಸರಿನ ಆನೆಯನ್ನು ಭೀಮ ಕೊಂದನಲ್ಲವೇ ಎಂದನು. ಯುಧಿಷ್ಠಿರ ಹತಃ ಅಶ್ವತ್ಥಾಮ, ಅಶ್ವತ್ಥಾಮನು ಸತ್ತ ಎಂದು ಗಟ್ಟಿಯಾಗಿ ಕೂಗಿದ. ಆನಂತರ ಕುಂಜರಹ ಎಂದು ಮೆಲ್ಲೆಗೆ ಸೇರಿಸಿದನು. ಕುಂಜರ ಅಂದರೆ ಆನೆ. ಒಟ್ಟಿನಲ್ಲಿ ಅವನೇನೂ ಅಶ್ವತ್ಥಾಮನೆಂಬ ಆನೆ ಸತ್ತಿತು ಎಂಬ ಅರ್ಥ ಬರುವಂತೆ ಹೇಳಿದ. ಆದರೆ ಅದನ್ನು ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಮಾಡಿ ದ್ರೋಣರ ಕಿವಿಗೆ ಅಶ್ವತ್ಥಾಮ ಸತ್ತನು ಎಂಬಷ್ಟು ಮಾತ್ರ ಕೇಳುವಂತೆ ಮಾಡಿದನು. ಮಹಾಧರ್ಮಿಷ್ಠನಾದ ಯುಧಿಷ್ಠಿರನ ರಥವು ಯಾವಾಗಲೂ ಭೂಮಿಯಿಂದ ಒಂದು ಗೇಣಿನಷ್ಟು ಮೇಲಿರುತ್ತಿತ್ತು. ಅದು ನೆಲಕ್ಕೆ ತಾಗಿರುತ್ತಿರಲಿಲ್ಲ. ಸತ್ಯ, ಧರ್ಮ, ನ್ಯಾಯ ಇವುಗಳಲ್ಲಿ ಯುಧಿಷ್ಠಿರನು ಇತರರಿಗಿಂತ ಶ್ರೇಷ್ಠ ಎಂಬುದನ್ನು ಅದು ತೋರುತ್ತಿತ್ತು. ಆದರೆ ದ್ರೋಣರಿಂದ ಶಸ್ತ್ರ ಸನ್ಯಾಸ ಮಾಡಿಸುವ ಸಂಚಿನಲ್ಲಿ ಅವನು ಪಾಲ್ಗೊಂಡಿದ್ದರಿಂದ ಅವನ ಹಿರಿಮೆ ಕುಂಠಿತವಾಯಿತು. ಭೂಮಿಯಿಂದ ಎತ್ತರದಲ್ಲಿದ್ದವನ ರಥವು ಕೂಡಲೇ ಇತರರ ರಥಗಳಂತೆ ನೆಲದ ಮಟ್ಟಕ್ಕೆ ಬಂದು ಮುಟ್ಟಿತು. ಅಶ್ವತ್ಥಾಮನು ಸತ್ತನೆಂಬ ವಾರ್ತೆಯನ್ನು ಕೇಳಿ ದ್ರೋಣರು ಶಸ್ತ್ರಾಸ್ತ್ರಗಳನ್ನು ಬಿಸಾಡಿ ಧ್ಯಾನಸ್ಥರಾಗಿ ರಥದಲ್ಲಿ ಹಾಗೆಯೇ ಕುಳಿತುಬಿಟ್ರು. ಆಗ ದುಷ್ಟದ್ಯುಮ್ನನು ಧನುಸ್ಸನ್ನು ತೆಗೆದಿಟ್ಟು ಖಡ್ಗವನ್ನು ಹಿರಿದು ದ್ರೋಣ ರಥದೊಳಗೆ ಹಾರಿದನು. ಅಂದಿನ ಯುದ್ಧದಲ್ಲಿ ದ್ರೋಣರು ತನ್ನ ತಂದೆ ದೃಪದನನ್ನು, ವಿರಾಟ್ ರಾಜನನ್ನು ಕೊಂದಿದ್ದರಿಂದ ಅವರ ಮೇಲೆ ಅವನು ಬಹಳ ಕೋಪಗೊಂಡಿದ್ದನು. ಪಾಂಡವರು ಎಷ್ಟೇ ಕೂಗಿಕೊಂಡರೂ ಕೇಳದೆ ದ್ರೋಣಾಚಾರ್ಯರ ಕತ್ತನ್ನು ಕತ್ತರಿಸಿ ಅದನ್ನು ಕೌರವ ಸೇನೆ ಮೇಲೆ ಬಿಸಾಕಿದನು. ತನ್ನ ಮಗನು ದ್ರೋಣರನ್ನು ಕೊಲ್ಲುವಂಥವನಾಗಿರಬೇಕು ಎಂಬ ಇಚ್ಛೆಯಿಂದ ಯಜ್ಞ ಮಾಡಿ ದೃಷ್ಟದ್ಯುಮ್ನನನ್ನು ಪಡೆದಿದ್ದ ದೃಪದನ ಆಸೆಯೇನೋ ಈಡೇರಿತು. ಆದರೆ ಅದನ್ನು ನೋಡಲು ಮಾತ್ರ ಅವನು ಬದುಕಿರಲಿಲ್ಲ. ದ್ರೋಣರ ಮರಣದಿಂದ ಕೌರವ ಪಾಂಡವರಿಬ್ಬರ ಪಕ್ಷದಲ್ಲೂ ದುಃಖ ಆವರಿಸಿತು. ಅಂದಿನ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿ ತಮ್ಮ ಗುರುಗಳ ಮಹಾಮಹಿಮೆ ಗುಣಗಳನ್ನು ನೆನೆಯುತ್ತಾ ತಮ್ಮ ತಮ್ಮ ಪಾಳೆಯಗಳಿಗೆ ಹಿಂತಿರುಗಿದರು.